ಹಾಯ್ ನಮಸ್ತೆ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಅನಿಲ್ ಸಾವಿಗೆಯಿಂದ 2 ರೆಸಿಪಿ ಮಾಡೋ ಅಂದ್ಕೊಂಡು ತೊಗೊಂಡಿದ್ದೀನಿ. ಒಂದು ವೆಜಿಟೇಬಲ್ಸ್ ಹಾಕಿ ಆನಿಯನ್ ಹಾಕಿ ಒಂದು ರೆಸಿಪಿ ಮಾಡ್ತಿದ್ದೀನಿ ಅನಿಲ್ ಸಾವಿಗೆಯಿಂದ. ಇನ್ನೊಂದು ಏನು ಇಲ್ಲದೆ ಸಿಂಪಲಾಗಿ ಒಗ್ಗರಣೆಯಿಂದ ಬರೀ ಇನ್ನೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ಇನ್ನೊಂದು ಅನಿಲ್ ಸಾವಿಗೆ ಉಪ್ಪಿಟ್ಟಿಗೆ ಈರುಳ್ಳಿ ಮತ್ತು ತರಕಾರಿ ಏನೂ ಬೇಕಾಗಿರಲ್ಲ, 2 ಮಾಡ್ತಿದ್ದೀನಿ. ನೋಡಿ ಹೇಗಿರುತ್ತೆ ಅಂತ ನೀವು ಒಮ್ಮೆ ಮನೇಲಿ ಮಾಡಿ ನೋಡಿ. ಇದಕ್ಕೆ 1 ಪ್ಯಾಕೆಟ್ ಆಗೋಷ್ಟು ದೊಡ್ಡ ಪ್ಯಾಕೆಟ್ ತೊಗೊಂಡಿದ್ದೀನಿ. ಒಂದು 1/4 kg ಐತಿ ಇದು. ಒಂದು ಬಾಣಲೆಯಲ್ಲಿ ನೀರಿಟ್ಟು ಆ ನೀರು ಕುದಿ ಬಂದಾಗ ಈ ರೀತಿ ಕುದಿ ಬಂದಾಗ ಸಾವಿಗೆ ಹಾಕಬೇಕಾಗ್ತೈತೆ. ಅನಿಲ್ ಸಾವಿಗೆ ಈ ಥರ ಸಾವಿಗೆ ಹಾಕ್ಬಿಟ್ಟು ಎಷ್ಟು ತೊಗೊಬೇಕಂದ್ರೆ ನಾವು ಹಾಕೋ ಸಾವಿಗೆ ಮುಳುಗಬೇಕು ಅಷ್ಟು ತೊಗೊಂಡ್ರೆ ಸಾಕು. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕಿ, ನಿಮ್ಗೆ ರುಚಿ ಬೇಕೆಷ್ಟು ಅಷ್ಟು ಉಪ್ಪು ಹಾಕಿ ನೀವು ಇದೊಂದು ಸ್ಪೂನ್ ಸಹಾಯದಿಂದ ಸ್ವಲ್ಪ ತಿರುಗಿಸ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ, ಒಂದು 5 ನಿಮಿಷ ಕುದಿ ಬರಲಿ. ಅವಾಗ ಒಂದು ನೋಡಿ ಅದು ಬೆಂದಿದ್ರೆ ಬೆಂದೈತೆ ಅಂತ. ಇವಾಗ ಒಂದು ತೂತು ಪಾತ್ರೆ ಸೋಸ್ಕೊಂಡು ಇಟ್ಕೊಬೇಕು ತಣ್ಣೀರು ಹಾಕಿ. ಇವಾಗ ಎಣ್ಣೆಗೆ ಸಾಸಿವೆ, ಕರಿಬೇವು, ಕಡಲೆಬೇಳೆ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಹಾಕಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು 3 ಸೈಜ್ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೆ. ಆಮೇಲೆ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಬೀನೀಸು, ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇಷ್ಟು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಫ್ರೈ ಆದಮೇಲೆ ಅರ್ಶಿನದ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಬಿಸಿನೀರಲ್ಲಿ ಇದು ಪಾತ್ರೆಗೆ ಇಟ್ಕೊಂಡು ಸೋಸಿಟ್ಕೊಂಡಿದ್ದೀನಿ. ಸೋಸಿಟ್ಕೊಂಡಿರೋ ಅನಿಲ್ ಸಾವಿಗೆನ ಮೇಲೆ ತಣ್ಣೀರು ಹಾಕ್ಕೊಳ್ಬೇಕು, ಅವಾಗ ಉದ್ದುದ್ರವಾಗಿ ಬರುತ್ತೆ. ಇವಾಗ ಎಲ್ಲ ನೀರೆಲ್ಲ ಸೋರೋದ್ಮೇಲೆ ಬಾಂಡೀಲಿ ಹುರ್ಕೊಂಡಿರೋ ತರಕಾರಿ ಒಗ್ಗರಣೆಗೆ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಒಂದು 3-4 ನಿಮಿಷ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದು. ಹಾಕ್ಬೇಕಾದ್ರೆ ಸ್ವಲ್ಪ ಕೈಲಿ ಬಿಡಿಯಾಗಿ ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಟ್ ಮಾಡಿಟ್ಕೊಂಡು ಸಣ್ಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಸ್ವಲ್ಪ ನೀರಂಶ ಇರ್ತೈತೆ ಒಂಚೂರು, ಅದಕ್ಕೆ ಒಂದು ಸ್ವಲ್ಪ ಪ್ಲೇಟ್ ಮುಚ್ಕೊಳ್ಳೋಣ. ಒಂದು 3-4 ನಿಮಿಷ 5 ನಿಮಿಷ ಅಷ್ಟು ಪ್ಲೇಟ್ ಮುಚ್ಚಿ ಬಿಡಬೇಕು. ಅದೇ ಸ್ಟೀಮಲ್ಲೇ ಇದಾಗ್ತೈತೆ. ಈ ಕಡೆ ಒಗ್ಗರಣೆ ಸಾವಿಗೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಈ ಕಡೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಸ್ವಲ್ಪ ಕಾಯ್ದ ಮೇಲೆ ಕಡಲೆಬೇಳೆ, ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನು, ಒಂದು ಅರ್ಧ ಟೇಬಲ್ ಸ್ಪೂನ್ ಬಂದುಬಿಟ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇವೆಲ್ಲ ಸ್ವಲ್ಪ ಸಿಡಿದ ಮೇಲೆ ಕರಿಬೇವು ಹಾಕ್ಕೊತಾ 3 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊತಾ ಇದ್ದೀನಿ. ಒಂದು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ, ಒಂದು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇಷ್ಟೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅರ್ಶಿನದ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಅರ್ಶಿನದ ಪುಡಿ. ಅರ್ಶಿನ ಪುಡಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಬೇಯಿಸೋದಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ. ಅನಿಲ್ ಸಾವಿಗೆನೋ ಸ್ವಲ್ಪ ತರಕಾರಿ ಒಗ್ಗರಣೆ ಹಾಕ್ಕೊಂಡಾಗ ಅದಕ್ಕೆ ಹಾಕ್ಕೊಂಡಿದ್ದೆ. ಇನ್ನೂ ಸ್ವಲ್ಪ ಇದು ಬರೀ ಒಗ್ಗರಣೆ ಹಾಕ್ಕೊಂಡಿದ್ದೆ, ಅದಕ್ಕೊಂದು ಸ್ವಲ್ಪ ಎತ್ಕೊಂಡಿದ್ದೆ. ಇವಾಗ ಹಾಕ್ಕೊತಾ ಇದ್ದೀನಿ. ಇದನ್ನ ಸ್ವಲ್ಪ ಮಿಕ್ಸ್ ಮಾಡೋಣ. ಒಂದು ಸ್ಪೂನ್ ಸೈಡಿಂದನೇ ತೊಗೊಂಡು, ಇದು ಸೇಮ್ ಮೆಥಡೇ, ಅದೇ ಥರನೇ ಮಾಡೋದು. ಸಾವಿಗೆ ಉಪ್ಪಿಟ್ಟು ತರಕಾರಿ ಎಲ್ಲ ಹಾಕ್ಕೊಂಡು ಹೇಗೆ ಮಾಡಿದ್ನೋ ಅದೇ ಥರ ಮಾಡೋದು. ಇದಕ್ಕೆ ಏನಂದರೆ ತರಕಾರಿನ ಹಾಕಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಒಂದು ನಿಂಬೆಹಣ್ಣು ರಸನ, ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸನ ಹಾಕ್ಕೊತಾ ಇದ್ದೀನಿ.
ಆಮೇಲೆ ಒಂದು ಪ್ಲೇಟಲ್ಲಿ ಮುಚ್ಚಿಬಿಟ್ಟು ಒಂದು 3-4 ಮಿನಿಟ್ಸು ಚೆನ್ನಾಗಿ ಅದು ಇದಾಗ್ತದೆ, ನೀರೆಲ್ಲ ಹಿಂಗೋ ಥರ ಆಗುತ್ತೆ ನೋಡಿ. ಇದು ತರಕಾರಿ ಹಾಕೋದು ವೆಜಿಟೇಬಲ್ ಹಾಕೊಂಡ್ರೆ ಶಾವಿಗೆ ಉಪ್ಪಿಟ್ಟು ಬರೀ ತರಕಾರಿ ಈರುಳ್ಳಿ ಹಾಕ್ಕೊಂಡು ಮಾಡ್ಕೊಂಡಿರೋದು. ಇದು ಬಂದು ಬರೀ ಒಗ್ಗರಣೆಲಿ ಮಾಡಿರೋದು. ನನಗಿದು ತುಂಬ ಇಷ್ಟ ಆಗ್ತೈತೆ, ಯಾಕಂದರೆ ಅಂದರೆ ಹುಳಿ ಹುಳಿಯಾಗಿ ಖಾರವಾಗಿರ್ತೈತೆ, ಅದಕ್ಕೆ ತುಂಬ ರುಚಿಯಾಗಿರುತ್ತೆ. ಇದು ನಂಗೆ ತುಂಬ ಇಷ್ಟ, ಇದು ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೇಲಿ ಮಾಡಿ ನೋಡಿ.